ತ್ರಿಕರಣಗಳ ಶುದ್ಧಿಯೇ ತಪಸ್ಸು ಎಂದು ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶರಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ನುಡಿದರು. ಅವರು ಹೆಗಡೆಕಟ್ಟ ಶಿವಳ್ಳಿ ಸೀಮಾ ಶಿಷ್ಯರು ಚಾತುರ್ಮಾಸ್ಯ ವೇಳೆ ನೀಡಿದ ಸೇವೆ ಸ್ವೀಕರಿಸಿ ಆಶೀರ್ವಚನ ನುಡಿದರು. ಸ್ವಧರ್ಮಾಚರಣೆ, ಸ್ವಾಶ್ರಮ ಧರ್ಮಾಚರಣೆಯೇ ತಪಸ್ಸು. ಅವರವರ ಆಶ್ರಮಕ್ಕೆ ಹೇಳಲ್ಪಟ್ಟಂತಹ ಧರ್ಮಗಳನ್ನೇ ನಿಷ್ಠೆಯಿಂದ ಆಚರಣೆ ಮಾಡಿದರೆ ಅದನ್ನು ಕೂಡ ತಪಸ್ಸು ಎಂದೇ ಕರೆಯುತ್ತಾರೆ. ತಪಸ್ಸಿನಿಂದ ಮನಸ್ಸು, ಶರೀರ ಮತ್ತು ವಾತಾವರಣಗಳ ಶುದ್ಧಿಯಾಗುತ್ತದೆ. ಅಂತಹ ಒಂದು ಶುದ್ಧಿಗೋಸ್ಕರ ತಪಸ್ಸು ಬೇಕು. ಶುದ್ಧಿ ನಮ್ಮ ಮುಂದಿನ ಉತ್ತಮ ಗತಿಗಳಿಗೆ ಬೇಕು. ಉತ್ತಮ ಗತಿಗಳು ಎಂದರೆ ಅಭ್ಯುದಯ ಮತ್ತು ನಿಶ್ರೇಯಸ್ಸುಗಳು. ಅಭ್ಯುದಯ ಎಂದರೆ ಐಹಿಕ ಬದುಕಿನಲ್ಲಿ ಹೆಚ್ಚು ಆರೋಗ್ಯವಂತ, ನೆಮ್ಮದಿಯುಳ್ಳ, ಆಯುಷ್ಯವುಳ್ಳ ಬದುಕು ಆಗಬೇಕು. ಪರದಲ್ಲೂ ಕೂಡ ಇನ್ನೂ ಹೆಚ್ಚಿನ ಸ್ಥಿತಿಗೆ ಹೋಗಬೇಕು ಎಂಬುದು. ನಿಶ್ರೇಯಸ್ಸು ಎಂದರೆ ಮೋಕ್ಷ. ಅಭ್ಯುದಯ ಮತ್ತು ನಿಶ್ರೇಯಸ್ಸುಗಳಿಗೆ ಹೋಗಲು ನಮಗೆ ಮೊದಲನೆಯದಾಗಿ ಶುದ್ಧಿ ಬೇಕು. ಈ ಶುದ್ಧಿಯನ್ನು ತಪಸ್ಸು ಉಂಟು ಮಾಡುತ್ತದೆ. ನಮ್ಮ ಧರ್ಮವನ್ನೇ ಹೆಚ್ಚು ನಿಷ್ಠೆಯಿಂದ ಮಾಡಿದರೆ ಅದೇ ತಪಸ್ಸಾಗುತ್ತದೆ. ಭಗವಂತನು ಭಗವದ್ಗೀತೆಯಲ್ಲಿ 3 ವಿಧವಾದ ತಪಸ್ಸನ್ನು ಹೇಳುತ್ತಾನೆ. ಕಾಯಿಕ, ವಾಚಿಕ ಮತ್ತು ಮಾನಸಿಕ ತಪಸ್ಸು. ಶಾರೀರಿಯಿಂದ ಆಗುವ, ಮಾತಿಂದ ಆಗುವ, ಮನಸ್ಸಿಂದ ಆಗುವ ತಪಸ್ಸುಗಳನ್ನು ಗೀತೆಯಲ್ಲಿ ಸುದೀರ್ಘವಾಗಿ ನಿರೂಪಣೆ ಮಾಡಲಾಗಿದೆ. ಕಾಯಿಕ ತಪಸ್ಸೆಂದರೆ ದೇವತೆಗಳನ್ನು, ಬ್ರಾಹ್ಮಣರನ್ನು, ಗುರುಗಳನ್ನು, ಚೆನ್ನಾಗಿ ತಿಳಿದ ವಿದ್ವಾಂಸರನ್ನು ಪೂಜೆ ಮಾಡುವುದು. ಈ ಎಲ್ಲ ಪೂಜೆಯಲ್ಲಿ ನಮಸ್ಕಾರ ಇರುತ್ತದೆ. ನಮಸ್ಕಾರ ಮಾಡಿದಾಗ ಶಾರೀರಿಕವಾಗಿ ಒಂದಷ್ಟು ಶ್ರಮವಾಗುತ್ತದೆ. ಆದ್ದರಿಂದ ಇದು ಶಾರೀರಿಕ ತಪಸ್ಸಿನ ಒಂದು ಭಾಗ. ಆಮೇಲೆ ಶುದ್ಧಿ. ಶುದ್ಧಿಯಲ್ಲಿ 2 ಪ್ರಕಾರ, ಬಾಹ್ಯ ಮತ್ತು ಅಂತರ ಶುದ್ಧಿ. ಬಾಹ್ಯ ಶುದ್ಧಿ ಎಂದರೆ ಸ್ನಾನವೇ ಮೊದಲಾದವುಗಳಿಂದಾಗುವುದು. ಅಂತರ ಶುದ್ಧಿ ಎಂದರೆ ರಾಗದ್ವೇಷಗಳನ್ನು ಬಿಡುವುದು. ರಾಗದ್ವೇಷಗಳಿಗೆ ಒಳಗಾಗದೆ ಮನಸ್ಸನ್ನು ಕಾಪಾಡಿಕೊಳ್ಳುವುದು ಅಂತರ ಶುದ್ಧಿ. ನೇರವಾಗಿ ಕುಳಿತುಕೊಳ್ಳುವುದು, ತನ್ನ ಆಚರಣೆಗಳಲ್ಲಿ ಒಂದು ಸತ್ಯತೆ ಇರುವುದು, ಶಾಸ್ತ್ರೋಕ್ತವಾದ ಆಚರಣೆಯಲ್ಲಿ ಪ್ರಾಮಾಣಿಕವಾಗಿ ತೊಡಗಿಸಿಕೊಳ್ಳುವುದು, ಬ್ರಹ್ಮಚರ್ಯ, ಅಹಿಂಸಾ ಇವುಗಳು ಶಾರೀರಿಕವಾದ ತಪಸ್ಸು ಎಂದರು. ಕಿರಿಯ ಶ್ರೀಗಳಾದ ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿ ಸಾನ್ನಿಧ್ಯ ನೀಡಿದ್ದರು. ಎನ್.ಆರ್. ಹೆಗ್ಡೆ, ಜಿ.ವಿ. ಹೆಗ್ಡೆ, ಪ್ರಮೀಳಾ ಭಟ್, ಪ್ರಸನ್ನ ಭಟ್ ಓಣಿಕೈ ಇತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ 10ನೇ ತರಗತಿ ಹಾಗೂ ಪಿಯುಸಿಯಲ್ಲಿ 95ಕ್ಕೂ ಹೆಚ್ಚು ಪ್ರತಿಶತ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಗಳನ್ನು ಶ್ರೀಗಳು ನೀಡಿದರು. ಪುರುಷರು ಗಾಯತ್ರಿ ಜಪಾನುಷ್ಠಾನ, ಮಾತೆಯರು ಶ್ರೀ ಶಂಕರ ಸ್ತೋತ್ರ ಪಠಣ, ಲಲಿತಾ ಸಹಸ್ರನಾಮದೊಂದಿಗೆ ಕುಂಕುಮಾರ್ಚನೆ ಮಾಡಿದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.